ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಆಗಿದ್ದ ಶಿವರಾತ್ರಿ ಹಬ್ಬಕ್ಕೆ ನಾನು ಈ ತಿಂಡಿ ಮಾಡಿದ್ದೆ ಉಪವಾಸಕ್ಕೆ ಅಂತ. ಕೆಲವೊಬ್ಬರ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಉಪವಾಸ ಮಾಡ್ತಾರೆ, ಆಮೇಲೆ ಕೆಲವೊಬ್ಬರು ಊಟ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಶಿವರಾತ್ರಿ ಹಬ್ಬ ಅಂದರೆ ಉಪವಾಸನೇ. ಆದರೆ ಮಕ್ಕಳು ಮತ್ತು ಹಸ್ಬೆಂಡ್ ಸ್ಕೂಲ್ಗೆ ಆಫೀಸ್ಗೆ ಹೋಗೋದ್ರಿಂದ ಏನಾದರೂ ತಿನ್ನಬೇಕಲ್ವಾ ಅಂತ ನಾನು ಈ ತಿಂಡಿನ ಮಾಡಿದ್ದೆ. ಇಲ್ಲಿ ನಾನು ಸಬ್ಬಕ್ಕಿನ ನೀಟಾಗಿ ತೊಳ್ಕೊತಾ ಇದ್ದೀನಿ. ತುಂಬ ಹೆಚ್ಚಿಗೆ ತೊಳ್ಕೊಬಾರ್ದು, ನಿಧಾನಕ್ಕೆ ತೊಳ್ಕೊಂಡು ಸಬ್ಬಕ್ಕಿ ಮುಳುಗೋ ಅಷ್ಟೇ ಸ್ವಲ್ಪ ನೀರು ಹಾಕಿ ಒಂದು 2-3 ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಉದುರಾಗಿ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ನಾನಿವಾಗ ಇಷ್ಟೇ ಮುಳುಗೋಷ್ಟೇ ನೀರು ಹಾಕಿ ಇಟ್ಕೋತೀನೀಗ. ಆಮೇಲೆ ಅದಾಗೋಷ್ಟವರೆಗೂ ನಾನಿಲ್ಲಿ ಶೇಂಗಾವನ್ನು ಹುರ್ಕೋತೀನಿ. ಶೇಂಗಾದ ಪಾತ್ರೆ ಫಸ್ಟು ಚಿಕ್ಕದಾಗಿಬಿಡ್ತು, ಎಲ್ಲ ಹಾರ್ತಾಯಿತ್ತು. ಅದಕ್ಕೆ ನಾನು ಪ್ಯಾನ್ನ ಚೇಂಜ್ ಮಾಡಿ ಇಲ್ಲಿ ನೀಟಾಗಿ ಹುರ್ಕೋತಾ ಇದ್ದೀನಿ ಕ್ರಿಸ್ಪಿ ಆಗೋವರೆಗೂ. ಈ ತಿಂಡಿಗೆ ಶೇಂಗಾ ಪುಡಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಉದುರಾಗಿ ಎಲ್ಲ ನೆಂದು ರೆಡಿಯಾಗಿದೆ ಈ ಕಾಳು. ಈಗ ಇದಕ್ಕೆ ಆಲೂಗಡ್ಡೆ ಆಮೇಲೆ ಮೆಣಸಿನ್ಕಾಯಿನ ಹೆಚ್ಚಿ ರೆಡಿ ಮಾಡ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೀವು ಇದಕ್ಕೆ ಹಾಕ್ಕೋಬೋದು. ನೀರಲ್ಲಿ ನೆನೆಸಿಟ್ಟಿದ್ದೀನಿ ಆಲೂಗಡ್ಡೆ ಕಪ್ಪಾಗಿಬಿಡತ್ತೆ ಅಂತ. ಸೊ ಇಲ್ಲಿ ಶೇಂಗಾನೂ ಕೂಡ ಸ್ವಲ್ಪ ತಣ್ಣಗಾಗಿದೆ. ನಾನು ಶೇಂಗಾ ಬೀಜದ್ದು ಸಿಪ್ಪೆನ ತೆಗಿಯಲ್ಲ, ಅದೇ ಥರ ರುಬ್ಕೊಂಡು ಹಾಗೆ ಬಳಸ್ತೀನಿ. ಎಲ್ಲ ರೆಸಿಪಿಗೂ ನಾನು ಇದೇ ಥರ ಮಾಡ್ಕೊಳ್ತೀನಿ, ಯಾಕಂದರೆ ಸಿಪ್ಪೆಯಲ್ಲೇ ಜಾಸ್ತಿ ಪೌಷ್ಟಿಕ ಮತ್ತು ರುಚಿ ಇರುತ್ತೆ. ಇಲ್ಲಿ ಒಂದು ಪಾತ್ರೆಗೆ ನಾನು ಎಣ್ಣೆ ಬಿಸಿ ಮಾಡಿಕೊಂಡು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆಯನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ಹೆಚ್ಚಿದ ಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾನು ಸೇರಿಸ್ಕೋತೀನಿ. ಇವತ್ತು ನಾನು ಸಂಜೆ ಇದು ತಿಂಡಿ ಮಾಡಿದ ಸಮಯ ಒಂದು 7 ಗಂಟೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ನಾವು ಬೇರೆ ಮನೆಯವರೆಲ್ಲ ಸೇರಿ ಗೂಗಲ್ ಮೀಟಲ್ಲಿ ಶಿವರಾತ್ರಿ ಭಜನೆಯನ್ನು ಮಾಡ್ತಾಯಿದ್ವಿ. ಅದನ್ನು ಅಲ್ಲಿ ನಾನು ಬೇರೆಯವ್ರ ಭಜನೆ ಮಾಡಬೇಕಾದ್ರೆ ಬಂದಿಲ್ಲಿ ಈ ತಿಂಡಿನ ರೆಡಿ ಮಾಡ್ಕೊತಿದ್ದೆ. ನನ್ನ ಮಗಳು ಬಂದು ನನಗೆ ಹೊಟ್ಟೆ ಹಸಿತಿದೆಯಮ್ಮ ಅಂತ ಹೇಳಿದ್ಲು. ಸೊ ಸರಿ ಅಂತ ನಾನು ಈ ತಿಂಡಿನ ಮಾಡ್ಕೋತಿದ್ದೀನಿ. ಹಾಗೆ ನಾನು ಭಜನೆಯನ್ನು ಒಂದು ಹಾಡ್ತೀನಿ ಶಿವರಾತ್ರಿ ಹಬ್ಬದ ವಿಶೇಷವಾಗಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಗರುಡ ಗಮನ ಶ್ರೀ ಪುರಂದರ ವಿಠಲನ ಪ್ರಾಣ ಪ್ರಿಯನೇ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನೋಡಿದ್ರಲ್ಲ, ಇಷ್ಟು ಭಜನೆ ಮಾಡ್ತಾ ತಿಂಡಿನೂ ರೆಡಿ ಆಯ್ತಿಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಶೇಂಗಾ ಪುಡಿಯನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡ್ರೆ ತಿಂಡಿ ರೆಡಿ. ನನ್ನ ವಿಡಿಯೋಸು ನಿಮಗೆ ಲೈಕ್ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್. ಮತ್ತು ನೀವು ನಿಮ್ಮ ಶಿವರಾತ್ರಿನ ಹೇಗೆ ಆಚರಿಸಿದ್ರಿ ಅಂತ ನಂಗೆ ತಿಳಿಸಿ.
ಒಳಿತಾಗಲಿ, ಶುಭವಾಗಲಿ.